ಶೃಂಗೇರಿ ಶಾಸಕ ಡಿಎನ್ ಜೀವರಾಜ್ಗೆ ಹೈಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಬ್ಯಾಲೆಟ್ ಪೇಪರ್ ತಿದ್ದಿದ್ದ ಆರೋಪದಡಿ ಜೀವರಾಜ್ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ಗೆ ಹೈಕೋರ್ಟ್ ತಡೆ ನೀಡಿದೆ. ರಾಜೇಗೌಡ ಪರ ಕೌಂಟಿಂಗ್ ಏಜೆಂಟ್ ಸುಧೀರ್ ಕುಮಾರ್ ನೀಡಿದ್ದ ದೂರಿನಡಿ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಹೈಕೋರ್ಟ್ ನ್ಯಾಯಾಧೀಶರು ಶ್ರೀಶಾನಂದ ಅವರ ಪೀಠದಲ್ಲಿ ವಿಚಾರಣೆ ನಡೆದು ಎಫ್ಐಆರ್ಗೆ ತಡೆ ನೀಡಿದ್ದಾರೆ. ಸರ್ಕಾರದ ಪರ ವಕೀಲರಿಗೆ ಹೈಕೋರ್ಟ್ ನ್ಯಾಯಪೀಠ ಸರಣಿ ಪ್ರಶ್ನೆ ಕೇಳಿದ್ರು. 3 ವರ್ಷದ ಹಿಂದೆ ಬ್ಯಾಲೆಟ್ ಪೇಪರ್ ಟ್ಯಾಂಪರ್ ಅಂತ ದೂರು ದಾಖಲಾಗಿದೆ. ನೀವು 3 ವರ್ಷದ ನಂತರ ಯಾಕೆ ಪ್ರಕರಣವನ್ನ ದಾಖಲಿಸಿದ್ದೀರಿ? 3 ವರ್ಷದ ಹಿಂದೆ ನಡೆದ ಘಟನೆಗೆ ಈಗ ಹೇಗೆ ದೂರು ನೀಡಲು ಸಾಧ್ಯ? ಸೋತು ಹೋದ ಮೇಲೆ ಎಫ್ಐಆರ್ ದಾಖಲಿಸಬಹುದೇ ಅಂತ ಜಡ್ಜ್ ಪ್ರಶ್ನಿಸಿದ್ದಾರೆ. ಈ ವೇಳೆ ಹಿಂದಿನ ರಿಟರ್ನಿಂಗ್ ಆಫೀಸರ್ ಮಲ್ಟಿಪಲ್ ಎಂಟ್ರಿ ಮಾಡಿದ್ದಾರೆ ಅಂತ ಬೆಳ್ಳಿಯಪ್ಪ ಸಬೂಬು ನೀಡಿದ್ರು. ಸರ್ಕಾರದ ಪರ ವಕೀಲ ಬೆಳ್ಳಿಯಪ್ಪ ವಾದಕ್ಕೆ ಹೈಕೋರ್ಟ್ ಪೀಠ ಗರಂ ಆಗಿದ್ದು, ಗೌರವ್ ಶೆಟ್ಟಿ ವಿರುದ್ಧ ಎಫ್ಐಆರ್ ಮಾಡಿ ನೋಡೋಣ ಅಂತ ತರಾಟೆಗೆ ತೆಗೆದುಕೊಂಡ್ರು. ನಿಮ್ಮನ್ನ ಅಮಾನತಿಗೆ ಬರೆಯಬೇಕಾ ಅಂತ ತನಿಖಾಧಿಕಾರಿಗೆ ಕ್ಲಾಸ್ ತೆಗೆದಿದ್ದು, ಎಫ್ಐಆರ್ಗೆ ತಡೆ ನೀಡಿ ಮೇ 7ಕ್ಕೆ ವಿಚಾರಣೆ ಮುಂದೂಡಿದ್ದಾರೆ. ಅಂಚೆ ಮತ ಮರು ಎಣಿಕೆಯಲ್ಲಿ ಜೀವರಾಜ್ಗೆ ಜಯ ಸಿಕ್ಕಿದ್ದು, ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಕೆಂಡ ಕಾರಿದೆ. ಸುದ್ದಿಗೋಷ್ಠಿ ಮಾಡಿ ಸಿಎಂ ವಾಗ್ದಾಳಿ ನಡೆಸಿದ್ದು, ಶೃಂಗೇರಿ ಕ್ಷೇತ್ರದಲ್ಲಿ ಬಿಜೆಪಿ ಓಟ್ ಚೋರಿ ಮಾಡಿದೆ. ರಾಜೇಗೌಡ ಬಂದಿದ್ದ 170 ಮತ ಅಸಿಂಧು ಅಂದಿದ್ದಾರೆ. 2023ರಲ್ಲಿ ಇದೇ ಮತಗಳನ್ನ ಸಿಂಧು ಮಾಡಿದ್ದು ಹೇಗೆ ಅಂತ ಪ್ರಶ್ನಿಸಿದ್ರು. ಓಟ್ ಚೋರಿಯಿಂದ ಬಿಜೆಪಿಯವರು ಗೆದ್ದಿದ್ದಾರೆ. ಓಟ್ ಚೋರಿಯಲ್ಲ, ಓಟ್ ಡಕಾಯಿತಿ ಅಂತ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ರು. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಜಯ ಗಳಿಸಿದ ಬೆನ್ನಲ್ಲೇ ಸಿಎಂ ಡಿಸಿಎಂ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂಥ ಕ್ರಿಮಿನಲ್ ಚಟುವಟಿಕೆ ಎಲ್ಲೂ ನಡೆದಿಲ್ಲ ಅಂತ ಡಿಸಿಎಂ ಡಿಕೆಶಿ ರಣಾಕ್ರೋಶ ವ್ಯಕ್ತಪಡಿಸಿದ್ರು. ಪೋಸ್ಟಲ್ ಮತ ಎಣಿಕೆ ಮಾಡುವಾಗ ಏಜೆಂಟ್ಗಳಿಗೆ ತೋರಿಸ್ತಾರೆ, ಎಲ್ಲರಿಗೂ ತೋರಿಸಿ ಸಹಿ ಪಡೆದಿರ್ತಾರೆ. ಈಗ ತಿದ್ದುಪಡಿ ಮಾಡಿದ್ರೆ ನೋಡ್ಕೊಂಡು ಸುಮ್ಮನಿರಲು ಆಗತ್ತಾ ಅಂತ ಕಿಡಿಕಾರಿದ್ರು. ಬಿಜೆಪಿಯಿಂದ ಓಟ್ ಡಕಾಯಿತಿ ಎಂಬ ಸಿಎಂ ಆರೋಪಕ್ಕೆ ಎಂಎಲ್ಸಿ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ. ಅಧಿಕಾರ ದುರುಪಯೋಗ ಆಗಿದ್ರೆ ನಾವು ಕೂಡ ಗೆಲ್ಲಬೇಕಿತ್ತು. ಚುನಾವಣೆ ನಡೆದಾಗ ರಾಜ್ಯದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಇತ್ತು. ಆಗ ಚಿಕ್ಕಮಗಳೂರಿನಲ್ಲಿ ನಾವು 5ಕ್ಕೆ 5 ಕ್ಷೇತ್ರಗಳನ್ನ ಸೋತೆವು. ಅಧಿಕಾರ ದುರುಪಯೋಗ ಪಡಿಸಿಕೊಂಡ್ರೆ ನಾವು ಗೆಲ್ಲಬೇಕಿತ್ತು. ನ್ಯಾಯಾಲಯ ಆದೇಶ ಮಾಡಿ ಮರು ಎಣಿಕೆ ತೀರ್ಪು ನೀಡಿದೆ. ಯಾವ ಗೆಲುವಿನ ಬಗ್ಗೆ ನೀವು ಆಪಾದನೆ ಮಾಡ್ತಿದ್ದೀರಿ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.